ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಮಯೂರನ್ಗೆ ವಿಷಯ ಗೊತ್ತಾದ ಮೇಲೆ ತುಂಬಾ ಅಳ್ತಾ ಇರ್ತಾನೆ. ಯಾಕಣ್ಣ ನನ್ನಿಂದ ವಿಷಯ ಮುಚ್ಚಿಟ್ರಿ ಅಂತ. ಅದಕ್ಕೆ ಕಂಟಿ, ಈಗ ನೀನು ಹತ್ತು ನಮಗೆಲ್ಲ ಕಷ್ಟ ಕೊಡಬೇಡ ಕಣೋ, ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊ, ನೀನು ಅಳೋದನ್ನ ನಿಲ್ಲಿಸೋ, ಅಳಬೇಡ ಮಹಿ ಅಂತ ಹೇಳುವಾಗ, ಯಾಕಣ್ಣ ಮುಚ್ಚಿಟ್ರಿ, ಅದಕ್ಕೇನ ಆ ಫೋಟೋನ ಇಷ್ಟು ದಿನ ಬಚ್ಚಿಟ್ಟಿದ್ದು ಅಂತ ಮುತ್ತು ಹತ್ರ ಕೇಳ್ತಾನೆ. ಅದಕ್ಕೆ ನೋಡು ಮಹಿ, ನೀನು ಖುಷಿಯಾಗಿರಲಿ ಅನ್ನೋ ಕಾರಣಕ್ಕಷ್ಟೇ ನಾವು ಈ ವಿಷಯನ ಮುಚ್ಚಿಟ್ಟಿದ್ದು. ನೀನು ಚೆನ್ನಾಗಿರಬೇಕು ಮಹಿ, ಅಳಬೇಡ ಮಹಿ, ನೀನೇನೇ ಈ ಥರ ಅಳ್ತಾ ಇದ್ದರೆ ನಾವೆಲ್ಲ ಹೇಗೋ ಸಮಾಧಾನ ಮಾಡ್ಕೊಳ್ಳೋದು, ಸ್ವಲ್ಪ ಸಮಾಧಾನ ಮಾಡ್ಕೊ ಮಹಿ, ಅಳಬೇಡ ನೀನು ಅಂತ ಹೇಳಿಬಿಟ್ಟು ಮಹಿಗೆ ಸಮಾಧಾನ ಮಾಡ್ತಾನೆ. ಆಗ ಮೂರು ಜನ ತಪ್ಕೊಂಡು ಅಳ್ತಾ ಇರ್ತಾರೆ. ಇಲ್ಲಿ ಹರಿ ಹತ್ರ ಚಂದನ ಏನಾಗಿತ್ತು ಅಂತ ಕೇಳುವಾಗ, ಹರಿ, ನಾವು ಈ ವಿಷಯಕ್ಕೋಸ್ಕರನೇ, ಈ ಕಾರಣಕ್ಕೋಸ್ಕರನೇ ನಾವು ಅವನಿಂದ ಈ ವಿಷಯನ ಮುಚ್ಚಿಟ್ವಿ, ಆದರೆ ನಮ್ಮಪ್ಪ ಎಲ್ಲ ಹೇಳಿ ಹಾಳು ಮಾಡಿಬಿಟ್ಟ, ಯಾರಿಗೂ ಒಳ್ಳೇದು ಮಾಡಲ್ಲ ಅವನು ಅಂತ ಹೇಳುವಾಗ, ಚಂದನ ಏನಾಗಿತ್ತು ಹರಿ, ನಿಜವಾಗ್ಲೂ ಅಂಕಲ್ ಬೇರೆ ಮದುವೆ ಆಗಿದ್ರ ಅಂತ ಹೇಳಬೇಕಾದ್ರೆ, ನಮಗೆ ಅವಾಗ ಇನ್ನೂ ಚಿಕ್ಕ ವಯಸ್ಸು, ನಮ್ಮಪ್ಪ ಜೈಲಿಗೆ ಹೋಗಿದ್ದ, ಜೈಲಿಂದ ತುಂಬ ದಿನಗಳಾದಮೇಲೆ ಮನೆಗೆ ಬಂದಾಗ ಇನ್ನು ನಮ್ಮಪ್ಪ ಬಂದ ಅಂತ ಅಂದ್ಕೊಬೇಕಾದ್ರೇ ಲಾರಿ ಹತ್ಕೊಂಡು ಹೊರಟೇ ಹೋಗ್ಬಿಟ್ಟ, ಇನ್ಯಾವತ್ತೂ ನಮ್ಮಪ್ಪ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದಿನ ಸಡನ್ನಾಗಿ ಒಂದು ಟ್ರಂಕ್ ಹಿಡ್ಕೊಂಡು ಬಂದ, ಅವ್ರ ಜೊತೆಗೆ ಒಬ್ಬ ಹೆಂಗಸು ಒಂದು ಮಗುನೂ ಬಂತು. ಯಾರು ಅಂತ ಕೇಳಿದ್ದಕ್ಕೆ ನಿಮ್ಮಮ್ಮನ ತಂಗಿ ಅಂತ ಹೇಳ್ದ. ನಾವೂ ನಮ್ಮ ಚಿಕ್ಕಮ್ಮ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ನನಗೂ ಕಂಟಿಗೂ ತುಂಬ ಚಿಕ್ಕ ವಯಸ್ಸು, ಏನಾಗ್ತಾ ಇದೆ ಅಂತ ತಿಳಿದೇ ಇರೋವಂಥ ವಯಸ್ಸು. ನಮಗೂ ಒಂದು ಗೊಂಬೆ ಸಿಕ್ತು ಆಟ ಆಡೋದಕ್ಕೆ ಅಂತ ನಾವು ಸಮಾಧಾನ ಮಾಡ್ಕೊಂಡ್ವಿ. ಹಾಗೆ ಅಣ್ಣ ಇವನ್ನ ತಮ್ಮ ಅನ್ನು ಅಂತ ಮುತ್ತು ಅಣ್ಣ ಹೇಳ್ಕೊಟ್ಟ. ನಾವು ತಮ್ಮ ಅಂತ ಹೇಳ್ತಾ ಇದ್ವಿ. ಒಂದಿನ ಆ ಹೆಂಗಸು ಯಾರಿಗೂ ಗೊತ್ತಿಲ್ದಂಗೆ ಹೊರಟೇ ಹೋದ್ರು. ಅದಾದಮೇಲೆ ಊರವರೆಲ್ಲರೂ ನಮ್ಮನೆ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಮಹಿನ ತಮ್ಮ ಅಂತ ಅವನು ನಮ್ಮ ಸ್ವಂತ ತಮ್ಮನೇ ಆಗಿಬಿಟ್ಟ. ಆದರೆ ಇವತ್ತು ಅಪ್ಪ ಎಲ್ಲ ವಿಷಯನೂ ಹೇಳಿ ಎಲ್ಲದೂ ಹಾಳು ಮಾಡಿಬಿಟ್ಟ. ಅವನು ಯಾರಿಗೂ ಕಡೆ ಇಲ್ಲ. ಅದಕ್ಕೆ ಅವನು ಕಂಡ್ರೆ ನನಗೆ ತುಂಬಾ ಕೆಟ್ಟ ಕೋಪ ಬರೋದು, ಅವನನ್ನು ಸಾಯಿಸ್ಬಿಡ್ಬೇಕು ಅಂತ ಅನಿಸೋದು. ಪಾಪ ಮಹಿ, ಅವನೇನು ತಪ್ಪು ಮಾಡಿದ್ದಾನೆ ಹೇಳಿ. ಬರ್ತಾ ಯಾವುದೋ ಹೆಂಗಸನ್ನ ಕರ್ಕೊಂಡು ಬಂದ, ಆ ಹೆಂಗಸೂ ಜೊತೆಗಿರಲಿಲ್ಲ, ಬಿಟ್ಟು ಹೋದ್ಲು. ಈಗ ಮಹಿ ಒಬ್ಬಂಟಿ ಆದ. ನಾವು ಅವನ್ನ ಯಾವತ್ತೂ ಬೇರೆಯವನು ಅನ್ನೋ ಥರ ಬೆಳೆಸಲೇ ಇಲ್ಲ. ಅಣ್ಣ ಅಂತ ಅಂದ್ಕೊಂಡು ಬೆಳೆದ. ನಾವೂ ಅವನಿಗೆ ಅಣ್ಣನ ರೀತಿಯಲ್ಲೇ ಇದ್ವಿ. ಅದಕ್ಕೆ ನಾವು ಅವನಿಗೆ ಸತ್ಯ ಹೇಳೋಕೆ ಹೋಗಲಿಲ್ಲ. ಆದರೆ ಆ ಸತ್ಯ ಈ ಥರ ಹೊರಗೆ ಬರುತ್ತೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಪಾಪ ಮಹಿ ಅಂತ ಹೇಳಿಬಿಟ್ಟು ಮಹಿ ಹತ್ರ ಮಹಿ ಅಂತ ಅಂದ್ಕೊಂಡು ಬರ್ತಾನೆ. ಅಳ್ಬೇಡ್ವೋ, ಸಮಾಧಾನ ಮಾಡ್ಕೋ ಅಂತ ಹರಿ ಹೇಳಬೇಕಾದ್ರೆ, ಅಣ್ಣ ನಾನು ನಿನ್ನ ಸ್ವಂತ ತಮ್ಮ ಅಲ್ವಾ ಅಣ್ಣ ಅಂತ ಹೇಳಬೇಕಾದ್ರೆ, ಏನೋ ಅಂದೆ, ಹೊಡೆದ್ರೆ ಮುಖ ಪಂಚರ್ ಆಗಿಬಿಡ್ಬೇಕು ನೋಡು, ನೀನು ನಮ್ಮ ಸ್ವಂತ ತಮ್ಮನೇ ಕಣೋ, ನಾವಿರೋವರೆಗೂ ನೀನು ಬೇರೆಯವನಲ್ಲ, ನಾವೆಲ್ಲರೂ ಇವಾಗ ಹೇಗಿದ್ದೀವಿ ಹಾಗೆ ಇರೋಣ, ಅಪ್ಪ ಹೇಳಿದ್ದು ಒಂದು ಕೆಟ್ಟ ಕನಸು ಅಂತ ಎಲ್ಲ ಮರ್ತು ಬಿಡೋ ಅಂತ ಹೇಳಿಬಿಟ್ಟು 4 ಜನ ತಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾ ಸಮಾಧಾನ ಮಾಡ್ಕೊತಾರೆ. ಈ ತುಂಬಾನೇ ಬೇಜಾರು ಮಾಡಿಕೊಂಡು ಕೋಪದಿಂದ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಆಗ ನಟರಾಜ್ ಅವರು ಆ ಕಡೆಯಿಂದ ಸೈಕಲಲ್ಲಿ ಬರ್ತಾ ಇರ್ತಾರೆ. ಅದನ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ನಿಂತಿರ್ತಾನೆ. ಅದಕ್ಕೆ ನಟರಾಜ್ ಅವರು ಅದನ್ನ ನೋಡಿ, ಏನು ಗುರಾಯಿಸ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಇನ್ನೇನು ಮಾಡಲಿ ಗುರಾಯಿಸ್ತಾನೆ, ನೀನು ಮಾಡಿರೋ ಕೆಲಸಕ್ಕೆ ಯಾಕಯ್ಯ ನನ್ನಿಂದ ವಿಷಯ ಮುಚ್ಚಿಟ್ಟೆ ಅಂತ ಹೇಳಿದಾಗ, ಈಗ ನಿನಗೆ ವಿಷಯ ಗೊತ್ತಾಗಿ ಏನಾಯಿತು, ಇವಾಗ ನಿಮ್ಮ ಅಣ್ಣಂದಿರು ಏನಾದರೂ ವಿಷಯ ಗೊತ್ತಾದ್ಮೇಲೆ ನಿನ್ನನ್ನು ಹೊರಗೆ ಹಾಕಿದ್ದಾರಾ? ಏನೂ ಇಲ್ಲ ತಾನೇ, ನಿನ್ನನ್ನು ಸ್ವಂತ ತಮ್ಮ ಅನ್ನೋ ಥರ ನೋಡ್ಕೊಂಡಿದ್ದಾರೆ ತಾನೇ ಅಂತ ಹೇಳಿದಾಗ, ಅಲ್ಲ ಕಣಯ್ಯ, ನನಗೋಸ್ಕರ ಅವ್ರು ಯಾಕಯ್ಯ ಕಷ್ಟಪಡಬೇಕು, ನೀನು ಮಾಡಿರೋ ಕೆಲಸಕ್ಕೆ ನಾನು ಏನಂತ ಹೇಳಲಿ, ನಿನ್ನ ಪರ್ಸ್ನಲ್ ಏನಾದರೂ ಇರಲಿ, ನನ್ನ ಪರ್ಸ್ನಲ್ ಯಾಕಯ್ಯ ಮುಚ್ಚಿಟ್ಟೆ, ನನ್ನಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ನನ್ನನ್ನು ಇಂಥ ಪರಿಸ್ಥಿತಿಗೆ ತಳ್ಳೋದಕ್ಕೆ ನಿನ್ಗೆ ಹೇಗಯ್ಯ ಮನಸ್ಸು ಬಂತು, ನಮ್ಮಮ್ಮ ಯಾರು ಅಂತ ಗೊತ್ತಿಲ್ಲ, ಕೊನೆ ಪಕ್ಷ ಬೇರೆಯವ್ರಿಗೆ ಅವ್ರ ಅಮ್ಮನ ಹೆಸರಾದರೂ ಗೊತ್ತಿರುತ್ತೆ, ನನಗೆ ನಮ್ಮ ಅಮ್ಮನ ಹೆಸರು ಸಮೇತ ಗೊತ್ತಿಲ್ಲ, ನಮ್ಮ ಅಣ್ಣಂದಿರು ಅಂತ ಅಂದ್ಕೊಂಡು ತಿಳ್ಕೊಂಡಿದ್ದಾಗ ಸಡನ್ನಾಗಿ ನಿಮ್ಮ ಅಣ್ಣಂದಿರಲ್ಲ ಅವರು ಅಂತ ಗೊತ್ತಾದಾಗ ನಾನು ಹೇಗಯ್ಯ ತಡ್ಕೊಬೇಕು, ಅವ್ರು ಯಾಕಯ್ಯ ನನಗೋಸ್ಕರ ಕಷ್ಟಪಡಬೇಕು, ಯಾಕಯ್ಯ ನನ್ನನ್ನು ಓದಿಸ್ಬೇಕು, ಮುಂಚೆನಾದರೂ ವಿಷಯ ಗೊತ್ತಿದ್ದಿದ್ರೆ ನಾನು ಎಲ್ಲಾದರೂ ಅನಾಥಾಶ್ರಮಕ್ಕಾದರೂ ಸೇರ್ಕೊತಾ ಇದ್ದೆ ಅಂತ ಹೇಳಿದ್ದಕ್ಕೆ, ಹೌದೌದು ಇವನಿಗೆ ನಡೆಯೋಕ್ಕೆ ಬರದೇ ಇರೋ ವಯಸ್ಸಲ್ಲಿ ಹೋಗಿ ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತಿದ್ದ, ಅಲ್ಲಿ ಬೆಳಕಾಗಿ ಬೆಳಗ್ತಾ ಇದ್ದ ಅಲ್ಲಿ ಅಂತ ಹೇಳಿದ್ದಕ್ಕೆ, ಏನೋ ಒಂದು ಮಾಡ್ತಿದ್ದೆ ಕಣಯ್ಯ, ನಿನ್ನನ್ನು ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕಿಂತ ಕತ್ಲೆಯಲ್ಲಿ ಬದುಕೋದೆ ಹೆಚ್ಚಾಗಿತ್ತು ನನಗೆ
ನಮ್ಮಮ್ಮ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮಮ್ಮ ಅಂತ ಯಾರು ಅಂತ ತಿಳ್ಕೊಂಡು ನೀನೇನಯ್ಯ ಮಾಡ್ತೀಯ, ಏನಪ್ಪ ಮಾಡ್ತೀಯ ನೀನು ಅಂತ ಹೇಳಿದಾಗ ಎಲ್ಲೋ ಒಂದು ಏನೋ ತಿಳ್ಕೊಂಡು ಏನೋ ಮಾಡ್ಕೊತಾ ಇದೆ. ಈಗ ನಮ್ಮಮ್ಮನೂ ಯಾರು ಅಂತ ಗೊತ್ತಿಲ್ಲ, ಅದು ನಮ್ಮ ಅಣ್ಣನ ಮನೆ, ನನ್ನ ಮನೆ ಅಲ್ಲ. ಇಷ್ಟು ದಿನ ಅದು ನಮ್ಮ ಮನೆ ಅಂತ ಇದ್ದೆ, ಆದರೆ ಅದು ನಮ್ಮನೆ ಅಲ್ಲ, ಅದು ಅಣ್ಣಂದಿರ ಮನೆ. ನಮ್ಮ ಅಣ್ಣ ಅಂದಿರು ಚೆನ್ನಾಗಿರಬೇಕು, ಅವ್ರಿಗೆ ಇನ್ಯಾವ ಕಷ್ಟನೂ ನಾನು ಕೊಡೋದಿಲ್ಲ ಅಂತ ಹೇಳಿದಾಗ, ಹಾಗಾದರೆ ನೀನು ಇವಾಗ ಎಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯ ಅಂತ ನಟರಾಜ್ ಅವ್ರು ಕೇಳ್ತಾರೆ. ಎಲ್ಲೋ ಹೋಗ್ತೀನಿ, ಇನ್ನು ಮುಂದೆ ನಮ್ಮ ಅಣ್ಣಂದಿರಿಗೆ ನಾನು ಕಷ್ಟ ಕೊಡೋದಿಲ್ಲ ಅಂತ ಹೇಳುವಾಗ, ನಿಮ್ಮ ಅಣ್ಣಂದಿರು ನಿನ್ನನ್ನು ಓದಿಸಿದ್ದಾರೆ ತಾನೇ, ಅವ್ರಿಗೆ ಹೆಸರು ಕೊಡು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಹೆಸರು ಹೇಗೆ ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಬಿಟ್ಟು ಅಲ್ಲಿ ನಮ್ಮ ಹೊರಡ್ತಾನೆ. ನಾನು ಅವಳ ಫ್ರೆಂಡು ಕಾರುಣ್ಯಕ್ಕೆ ಫೋನ್ ಮಾಡಿ, ಕಾರುಣ್ಯ ಇನ್ನೇನು ಇನ್ನೊಂದು ವೀಕಲ್ಲಿ ನನ್ನ ಸರ್ಟಿಫಿಕೇಟ್ ಬರುತ್ತೆ ಅಂತ ಹೇಳಿದ್ದಾರೆ, ಬಂದ ತಕ್ಷಣ ನಾನಂತೂ ಜಾಬ್ ಅಪ್ಲೈ ಮಾಡ್ತೀನಿ ಕಣೆ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಖುಷಿಯಿಂದ ಹೇಳಿ ಫೋನ್ನ ಕಟ್ ಮಾಡ್ತಿಂತಾಳೆ. ಅದಾದಮೇಲೆ ಟೈಮ್ನ ನೋಡಿದ್ರೆ 5:30 ಆಗಿರುತ್ತೆ. ಇನ್ನು ಮಹಿ ಮನೆಗೆ ಬಂದಿರೋದಿಲ್ಲ. ಅದಕ್ಕೆ ಮಹಿ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡಿ ಅಂಕಲ್ ಹೇಳಿದ್ದಕ್ಕೆ ಏನಾದರೂ ಬೇಜಾರು ಮಾಡ್ಕೊಂಡು ಇನ್ನೂ ಬಂದಿಲ್ವಾ ಅಂತ ಫೋನ್ನ ಮಾಡ್ತಾಳೆ. ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಫೋನ್ ಸ್ವಿಚ್ ಆಫ್ ಅಂತ ಬಂದಿದ್ದನ್ನ ನೋಡಿ ತುಂಬಾ ಗಾಬರಿ ಮಾಡ್ಕೊಂಡು ಏನು ಮಾಡೋದು ಇವಾಗ ಅಂತ ಹರಿಗೆ ಫೋನ್ ಮಾಡಿ ಮಹಿನ ಏನಾದರೂ ನೋಡಿದ್ರಾ ಅಂತ ಹೇಳಿದ್ದಕ್ಕೆ, ಅಯ್ಯೋ 3 ಹೊತ್ತೂ ಅದಕ್ಕೆ ಅಂತ ನಿಮ್ಮ ಸುತ್ತಾ ಇರ್ತಾನೆ, ನನಗೇನು ಗೊತ್ತು ಅವನು ಅಂತ ಹೇಳಿದಾಗ, ಅವನು ಇನ್ನೂ ಕಾಲೇಜಿಂದ ಬಂದಿಲ್ಲ ಅಂತ ಹೇಳಬೇಕಾದ್ರೆ, ಕಾಲೇಜ್ ಮುಗ್ದಿಲ್ವೇನೋ ಬರ್ತಾನೆ ಬಿಡಿ ಅಂತ ಹೇಳಿದಾಗ, ಇಲ್ಲ ಹರಿ ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು ಅವನು, 3 ಗಂಟೆಗೇ ಕಾಲೇಜ್ ಮುಗಿಯುತ್ತೆ, ಇಷ್ಟೊತ್ತಿಗೆಲ್ಲ ಮನೇಲಿರಬೇಕಿತ್ತು ಅವನು, ಯಾಕಿನ್ನ ಬಂದಿಲ್ಲ ಗೊತ್ತಾಗ್ತಾ ಇಲ್ಲ, ಅಂಕಲ್ ಹೇಳಿದ್ದು ನಿಮಗೆ ನೆನಪಿದೆ ತಾನೇ, ಅದಕ್ಕೇನಾದರೂ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾನೇನೋ ಅಂತ ಹೇಳಬೇಕಾದ್ರೆ, ಆ ಥರ ಎಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋನು ಅಲ್ವೇ ಅಲ್ಲ ಅವನು ಬಂದೇ ಬರ್ತಾನೆ, ನೀವು ಹೆದರ್ಕೋಬೇಡಿ ಅಂತ ಹೇಳಿದಾಗ, ಇಲ್ಲ ರೀ ನಾನು ಫೋನು ಟ್ರೈ ಮಾಡಿದೆ, ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳಬೇಕಾದ್ರೆ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಾ, ಅವನು ಯಾವತ್ತೂ ಫೋನ್ನ ಸ್ವಿಚ್ ಆಫ್ ಅಂತ ಮಾಡ್ಕೊಳ್ಳಲ್ವಲ್ಲ, ನಾನು ಹೋಗಿ ಕಾಲೇಜ್ ಹತ್ರ ವಿಚಾರಿಸ್ತೀನಿ ಹಿರಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಚಂದನ ಮತ್ತೆ ಮುತ್ತು ಫೋನ್ ಮಾಡಿ, ಅಣ್ಣ ಮಹಿನ ನೋಡಿದ್ರ ಅಣ್ಣ, ಮಹಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಬೇಕಾದ್ರೆ, ಅಯ್ಯೋ ಇನ್ನೂ ಮಹಿ ಮನೆಗೆ ಬಂದಿಲ್ವಾ, ನಾನು ಹೋಗಿ ವಿಚಾರಿಸ್ತೀನಿ ಇರಮ್ಮ ಅಂತ ಅವರೂ ಫೋನ್ ಕಟ್ ಮಾಡ್ತಾರೆ. ಚಂದನ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದು ನಿಂತಿರ್ತಾಳೆ. ಆಗ ಅಲ್ಲಿಗೆ ಕಂಟಿ ಹೊರಗಡೆ ಬಂದು, ಏನಕ್ಕೆ ಹೊರಗಡೆ ನಿಂತಿದ್ದೀರಾ, ಏನಾಯಿತು, ಮಹಿನೇ ಎಲ್ಲಾದರೂ ಕಳಿಸಿದ್ದೀರಾ ಏನಾದ್ರು ತರೋಕೆ ಅಂತ ಹೇಳಿದ್ದಕ್ಕೆ, ಇಲ್ಲ ಮಹಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಬೇಕಾದ್ರೆ, ಏನಾಯಿತು ಅಂತ ಕೇಳುವಾಗ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆಗ ಕಂಟಿ ತುಂಬಾ ಗಾಬರಿ ಮಾಡಿಕೊಂಡು, ಅವನು ಹೀಗೇನೆ ಎಲ್ಲದನ್ನು ಮನ್ಸಿಗೆ ಹಚ್ಕೊಂಡ್ಬಿಡ್ತಾನೆ, ಅವತ್ತು ಒಂದ್ಸಲ ಇದೇ ಥರ ಮಾಡಿದ್ದ, ಈ ರೀತಿಗೆ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಕಂಟಿನ್ಯೂ ಹೊರಡ್ತಾನೆ. ಈ ಮಹಿ ಕಾಲೇಜ್ ಹತ್ರ ಬಂದು ಅಲ್ಲಿದ್ದ ಮಹಿ ಫ್ರೆಂಡ್ಸ್ ಹತ್ರ, ಮಹಿ ಇನ್ನೂ ಒಳಗಡೆ ಇದ್ದಾನ ಅಂತ ಕೇಳ್ತಾನೆ. ಅದಕ್ಕೆ, ಇಲ್ಲ ಅಣ್ಣ ಅವನು ಒಳಗಡೆ ಇಲ್ಲ, ಅವನು ಆಗ್ಲೇ 2 ಕ್ಲಾಸ್ ಮುಗಿಸ್ಕೊಂಡು ಹೊರಟೋಗ್ಬಿಟ್ಟ ಅಂತ ಹೇಳಿದಕ್ಕೆ, ಆಗಲೇ ಹೊರಟೋಗ್ಬಿಟ್ಟ ಅಂತ ಹೇಳಿದಾಗ, ಹಾಗಾದರೆ ಮ್ಯಾಚ್ ಇತ್ತಲ್ಲ, ಮ್ಯಾಚ್ ಅಟೆಂಡ್ ಮಾಡಲಿಲ್ವಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ಅವನು ಇವತ್ತು ಮ್ಯಾಚ್ ಅಟೆಂಡ್ ಮಾಡೋ ಮೂಡಲ್ಲೂ ಇರಲಿಲ್ಲ, ನಾವು ಏನೋ ಹುಷಾರಿಲ್ವೇನೋ ಅಂತ ಸುಮ್ಮನೆ ಅಂದ್ವಿ, ಆದರೆ ಅವನು ತುಂಬಾ ಡಲ್ ಆಗಿದ್ದ ಅಂತ ಹೇಳೋ ಅಷ್ಟರೊಳಗಡೆ ಅಲ್ಲಿಗೆ ಮುತ್ತು ಓಡ್ಕೊಂಡು ಬರ್ತಿರ್ತಾರೆ, ಹರಿ ಅಂತ. ಯಾಕಣ್ಣ ಇಷ್ಟೊಂದು ಟೆನ್ಷನಾಗಿ ಬರ್ತಾ ಇದೆಯಾ, ಏನಾಯಿತು ಅಂತ ಹೇಳಿದ್ದಕ್ಕೆ, ಚಂದನ ಫೋನ್ ಮಾಡಿದ್ಲು ಕಣೋ, ಮಹಿ ಇನ್ನೂ ಮನೆಗೆ ಬಂದಿಲ್ವಂತೆ, ಏನಾಯಿತು ಅಂತ ಗೊತ್ತಿಲ್ಲ, ಅದಕ್ಕೇ ಓಡ್ ಬಂದೆ ಅಂತ ಹೇಳ್ಬೇಕಾದ್ರೆ, ನೀರು ಕೊಟ್ರೋ ಇಲ್ಲಿ ಅಂತ ಹೇಳಿಬಿಟ್ಟು ನೀರನ್ನ ಈಸ್ಬಿಟ್ಟು ಮುತ್ತು ಕೊಡ್ತಾರೆ. ಮುತ್ತು ನೀರನ್ನ ಕುಡಿತಾರೆ. ಅಣ್ಣ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ, ವಿಚಾರಿಸೋಣ ಅಂತ ಹೇಳ್ಬೇಕಂದ್ರೆ, ಯಾಕಂಕ್ರೋ ಅವನು ನಿಮ್ಮ ಹತ್ರ ಸರಿಯಾಗಿ ಮಾತಾಡಲಿಲ್ವಾ ಅಂತ ಹೇಳಿದಾಗ, ಇಲ್ಲ ಅಣ್ಣ ಅವ್ನು ಸರಿಯಾಗಿ ನಮ್ಮ ಜೊತೆ ಮಾತಾಡಲಿಲ್ಲ, 2 ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಹೋಗೇ ಬಿಟ್ಟ ಅವನು ಅಂತ ಹೇಳ್ಬೇಕಾದ್ರೆ, ಮುತ್ತುಗೆ ತುಂಬಾ ಗಾಬರಿ ಆಗುತ್ತೆ. ಅಯ್ಯೋ ಅವನು ತುಂಬಾ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾನೆ ಕಣೋ, ನಮ್ಮದೇ ತಪ್ಪು, ಅವನಿಗೆ ಮನ್ಸಿಗೆ ಬೇಜಾರಾಗಿದೆ ಅಂತ ಗೊತ್ತಿದ್ದೂ ನಾವು ಅವನನ್ನು ಹೊರಗೆ ಕಳಿಸ್ಲೇಬಾರ್ದಿತ್ತು, ಅಯ್ಯೋ ಅವನು ಎಲ್ಲಿ ಹೋಗಿದ್ದಾನೋ, ಏನಾದರೂ ಇದಾಗ್ಬಿಟ್ರೆ ಏನು ಮಾಡೋದು, ಇವಾಗ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಇವಾಗ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಹುಡ್ಕೋಣ ಬಾ ಅಂತ ಹೇಳ್ಬೇಕಾದ್ರೆ, ಏನಣ್ಣ ಹೇಳ್ತಾ ಇದೆಯಾ, ಅಲ್ಲೆಲ್ಲ ಯಾಕಣ ಹೋಗಿರ್ತಾನೆ ಅವನು ಅಂತ ಹೇಳಿದಕ್ಕೆ, ನೋಡು ಹರಿ ಅವ್ನಿಗೇನಾರು ಆದರೆ ತಡ್ಕೊಳ್ಳೋ ಶಕ್ತಿ ಅಂತೂ ನನಗಿಲ್ಲ, ಈಗ ಮಾತಾಡೋ ಟೈಮಲ್ಲ, ಬಾ ನಾವು ಹುಡ್ಕಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹುಡ್ಕಕ್ಕೆ ಹೊರಡ್ತಾರೆ. ಆಗ ಹೊರಡುವಾಗ ಫ್ರೆಂಡ್ಸ್ ಹತ್ರ ಫೋನ್ ಕೊಡ್ರೋ ಇಲ್ಲಿ ಅಂತ ಹೇಳಿ ಫೋನ್ನ ಇಸ್ಕೊಂಡು, ನೋಡಿ ಇದು ನನ್ನ ನಂಬರು, ಮಹಿ ಎಲ್ಲಾದರೂ ಸಿಕ್ಕಿದ್ರೆ ಕಾಣಿಸ್ಕೊಂಡ್ರೆ ನಮಗೆ ತಕ್ಷಣ ಫೋನ್ ಮಾಡಿ ಅಂತ ಹರಿ ನಂಬರ್ನ ಡಯಲ್ ಮಾಡಿ ಫೋನು ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಮುತ್ತು ಹರಿ ಇಬ್ಬರೂ ಹುಡ್ಕೋದಕ್ಕೆ ಅಂತ ಹೊರಡ್ತಾರೆ. ಹಾಗೆಯೇ ಕಂಟಿನ್ಯೂ ಅವನ್ನ ಹುಡ್ಕೊಂಡು ಫ್ರೆಂಡ್ ಮನೆ ಹತ್ರ ಬರ್ತಾನೆ. ಏನಾದರೂ ಸಿಕ್ಕಿದ್ನ ನಿನಗೆ ಮಾತಾಡಿದ್ನಾ ಅಂತ ಕೇಳಿದಾಗ, ಇಲ್ಲ ಅಣ್ಣ ಇವತ್ತು ನನಗೆ ಕೆಲಸ ಇತ್ತು ಅಂತ ನಾನು ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳಬೇಕಾದ್ರೆ, ಅಯ್ಯೋ ಹೌದಾ ಏನಾಯ್ತಣ್ಣ ಅಂತ ಕೇಳಿದ್ದಕ್ಕೆ, ಅದು ಮಹಿ ಇನ್ನೂ ಕಾಲೇಜಿಂದ ಬಂದಿಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಅಂತ
ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ದಕ್ಕೆ, ಹೌದಾ ಅಣ್ಣ, ಇವತ್ತು ನಾನು ಕಾಲೇಜ್ಗೆ ಹೋಗಿಲ್ಲ, ಗೊತ್ತಿಲ್ಲ ಅಣ್ಣ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು, ಅವನೇನಾದರೂ ಈ ಕಡೆ ಬಂದರೆ ನನಗೆ ಹೇಳು ಅಂತ ಹೇಳಿಬಿಟ್ಟು ಹೊರಡಬೇಕಾದ್ರೆ, ಸರಿ ಆಯಿತು, ನಿಂದು ವಾಟ್ಸಪ್ ನೋಡು, ನಿನ್ನ ಸ್ಟೇಟಸ್ ಏನಾದರೂ ನೋಡಿದಾನ ಅವನು ಅಂತ ಹೇಳಿದಾಗ ಫೋನ್ನ ಓಪನ್ ಮಾಡಿ ನೋಡಿಬಿಟ್ಟು, ಇಲ್ಲ ಅಣ್ಣ, ಲಾಸ್ಟ್ 8 ಆಗಿದೆ ಅಣ್ಣ, ಅವನು ಆನ್ಲೈನಿಗೆ ಬಂದೇ ಇಲ್ಲ ಅಂತ ಹೇಳಿದ್ದಕ್ಕೆ, ಸರಿ ಆಯ್ತು, ನಿಂತು ಮಹಿ ಏನಾದರೂ ಸಿಕ್ಕಿದ್ರೆ ನನಗೆ ಫೋನ್ ಮಾಡಿ ಹೇಳು ಅಂತ ಹೇಳಿಬಿಟ್ಟು ಕಂಟಿ ಅಲ್ಲಿಂದ ಹೊರಡ್ತಾನೆ. ಹರಿ ಮತ್ತು ಮುತ್ತುನು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆಗ ಕಂಟಿಗೆ ಫೋನ್ ಮಾಡಿ, ಎಲ್ಲಿದೆಯಾ ಕಂಟಿ ಅಂತ ಹೇಳಿದ್ದಕ್ಕೆ, ಏನು ವಿಷಯ ಅಂತ ಹೇಳು ಅಂತ ಹೇಳಿದಾಗ, ಅದು ಮಹಿ ಎಲ್ಲಾದರೂ ಸಿಕ್ಕಿದ್ನೇನೋ ಅಂತ ಹೇಳಿದಾಗ, ಇಲ್ಲ ಹರಿ, ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ದಕ್ಕೆ, ನಾನು ಅಣ್ಣನೂ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ, ಅವ್ನು ಯಾಕಾದರೂ ಹೀಗೆ ಮಾಡೋದನ್ನೋ ಅಂತ ಹೇಳಿದಾಗ, ಕಂಟಿ ಅಣ್ಣನಿಗೆ ಟೆನ್ಷನ್ ಆಗಬೇಡ ಅಂತ ಹೇಳು, ಎಲ್ಲ ಕಡೆ ಹುಡ್ಕೋಣ ಅಂತ ಹೇಳಬೇಕಾದ್ರೆ, ಸರಿ ಆಯಿತು, ಮಹಿ ಯಾವಾಗಲೂ ಒಂದು ಹೋಟೆಲ್ಗೆ ಹೋಗ್ತಾ ಇದ್ನಲ್ಲ, ಅಲ್ಲಿ ಹೋಗಿ ಒಂದ್ಸಲ ನೋಡು, ನಾವು ಹುಡುಕ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಟೆನ್ಷನ್ ಆಗಿ ಈ ಕಡೆಯಿಂದ ಆ ಕಡೆ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ನಟರಾಜ್ ಅವ್ರು ಬಂದು, ಯಾಕಮ್ಮ ಟೆನ್ಷನ್ ಆಗಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಾ, ಏನಾಯಿತು, ಇಷ್ಟೊತ್ತಿನಲ್ಲಿ ಯಾಕೆ ಹೊರಗಡೆ ಬಂದಿದೆಯಾ ಅಂತ ಹೇಳಿದ್ದಕ್ಕೆ, ಅದು ಅಂಕಲ್ ಮಹಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿದ್ದಕ್ಕೆ, ಅವನ ಬಗ್ಗೆ ಏನು ಗೊತ್ತಾಗಬೇಕು, ಬೆಳಗ್ಗೆನೇ ಬ್ಯಾಗ್ ತೊಗೊಂಡು ಹೋದ್ನಲ್ಲ ಅಂತ ಹೇಳಿದಾಗ, ಹಾಗಾದರೆ ಬೆಳಗ್ಗೆ ಸಿಕ್ಕಿದ್ನ ನಿಮಗೆ ಅಂತ ಹೇಳಿದ್ದಕ್ಕೆ, ನೋಡಮ್ಮ, ಅವನು ಕಾಲೇಜಿಗೆ ತಾನೇ ಬ್ಯಾಗ್ ತೊಗೊಂಡು ಹೋಗಿದ್ದಾನೆ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಅಂಕಲ್, ಅವನು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಬರ್ತಾನೆ ಬಿಡಮ್ಮ, ಏನೋ ಫ್ರೆಂಡ್ಸ್ ಮನೆಗೆ ಏನಾದರೂ ಹೋಗಿರ್ತಾನೆ ಅಂತ ಅನಿಸುತ್ತೆ ಅಂತ ಹೇಳಿದ್ದಕ್ಕೆ, ನೋಡಿ ಅಂಕಲ್, ಎಲ್ಲರೂ ಅವನ್ನ ಹುಡ್ಕೋದಕ್ಕೆ ಅಂತ ಹೋಗಿದ್ದಾರೆ, ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಮಾಡ್ಕೊಂಡಿದ್ದಾನೆ, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ಇಷ್ಟೊತ್ತಿಗೆಲ್ಲ ಬಂದುಬಿಡ್ಬೇಕಿತ್ತು ಅಂತ ಹೇಳಿದಾಗ, ಅಮ್ಮ, ಅವನು ಮನೆಯಿಂದ ಹೋಗಿದ್ದಾನೆ ಅಂದಮೇಲೆ ಬರೋದಕ್ಕೂ ಅವನು ಗೊತ್ತಿರುತ್ತೆ, ಅವ್ನು ಬಂದೇ ಬರ್ತಾನೆ ಬಿಡು, ಅವನು ನನ್ನ ಜೊತೆ ಹೇಗೆ ಮಾತಾಡ್ತಾನೆ ಅಂತ ನಿಂಗೆ ಗೊತ್ತು ತಾನೆ, ಅದಕ್ಕೆ ಅವ್ನು ಸಹವಾಸಕ್ಕೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು, ಅವ್ನು ಬಂದೇ ಬರ್ತಾನೆ, ನೀನು ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು ಅಂತ ಹೇಳಿಬಿಟ್ಟು ಹೋಗಿ ಹಾಡು ಹೇಳ್ತಾ ಇರ್ತಾರೆ. ಅಲ್ಲ ಅಂಕಲ್, ಅವನು ನಿಮಗೆ ಮಗ ತಾನೇ, ಹೋಗಿ ಹುಡ್ಕೋದು ಬಿಟ್ಬಿಟ್ಟು ನೀವು ಈ ಥರ ಆರಾಮಾಗಿದ್ದೀರಲ್ಲ ಅಂಕಲ್ ಅಂತ ಹೇಳಿದ್ದಕ್ಕೆ, ನೋಡಮ್ಮ, ಅವನಿಗೆ ಮನೆಯಿಂದ ಹೊರಗೆ ಹೋಗೋಕೆ ಗೊತ್ತು ಅಂದಮೇಲೆ ಅವ್ನ ಮನೆಗೆ ವಾಪಸ್ ಬಂದೇ ಬರ್ತಾನೆ, ಅವನೇನು ಚಿಕ್ಕ ಮಗುನ, ಸುಮ್ಮನೆ ಇವ್ರುಗಳ ಕೆಲಸ ಇಲ್ಲ, 3 ಜನ ಅವ್ನು ಹುಡುಕ್ತಾ ಇದ್ದಾರೆ, ಅವ್ನು ಬರ್ತಾನೆ, ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು ಅಂತ ಅವ್ರು ಮಲ್ಕೊಬಿಡ್ತಾರೆ. ಆಗ ಚಂದನ, ಏನು ಇವರು ತಲೆನೇ ಕೆಡ್ಸ್ಕೊತಾ ಇಲ್ದಲ್ಲ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಮುತ್ತು ಮತ್ತು ಹರಿ ಎಲ್ಲ ಕಡೆ ಹುಡ್ಕೊಂಡು ಮನೆ ಹತ್ತತ್ರ ಬರ್ತಾರೆ. ಹಂಗೆ ಮುತ್ತು, ಯಾವುದೋ ಫೋನ್ ಬಂದಿತ್ತಲ್ಲ, ಕಂಟಿ ಏನಂತ ಅನ್ನೋ ಸಿಕ್ಕದ್ನಂತ ಅವನು ಅಂತ ಹೇಳಿದ್ದಕ್ಕೆ, ಯಾರೋ ನೋಡ್ದಂಗೆ ಆಯ್ತಂತೆ ಅಣ್ಣ, ಫೋನ್ ಮಾಡ್ತೀನಿ ಅಂತ ಹೇಳ್ದ ಅಂತ ಹೇಳಿದ್ದಕ್ಕೆ, ಎಲ್ಲೋ ಬಾರೋ ನಾವು ಹೋಗೋಣ ಅಂತ ಹೇಳಿದಾಗ, ಇಲ್ಲ ಅಣ್ಣ, ಅವ್ನು ಕಂಟಿ ಹೋಗಿದ್ದಾನೆ, ಇರೋ ಅಣ್ಣ, ನೀನು ಸಮಾಧಾನವಾಗಿರು, ಅವ್ನು ಸಿಕ್ಕೇ ಸಿಗ್ತಾನೆ ಅಂತ ಹೇಳಿದ್ದಕ್ಕೆ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಕಣೋ, ನಾವು ಏನೋ ಕಮ್ಮಿ ಮಾಡಿದ್ವಿ ಅವನಿಗೆ, ಅವ್ನು ಯಾಕೋ ಈ ಥರ ನಿರ್ಧಾರ ಮಾಡ್ತಂತ, ಏನಾಯಿತು ಕಣೋ, ನಾವು ಯಾವತ್ತಾದರೂ ಅವನನ್ನು ತಮ್ಮ ಅಲ್ಲ ಅನ್ನೋ ಥರ ನೋಡ್ಕೊಂಡಿದ್ವಾ, ನಾನು ಇನ್ನೂ ಒಂದು ಕೈ ಜಾಸ್ತಿನೇ ಅವನನ್ನು ನೋಡ್ಕೊತೀನಿ ತಾನೆ, ಅಷ್ಟು ಪ್ರೀತಿ ಕೊಡ್ತೀನಿ ತಾನೆ, ಯಾಕೋ ಅವ್ನು ಈ ಥರ ಮಾಡ್ದೆ ಅಂತ ಮುತ್ತು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಒಂದು ಫೋನ್ ಬರುತ್ತಂತೆ, ಯಾವುದೋ ಅದು ಫೋನು, ರಿಸೀವ್ ಮಾಡೋ, ಏನಾಯಿತು ಕೇಳೋ ಅಂತ ಹೇಳಬೇಕಾದ್ರೆ, ಹಾಂ ಸರ್, ಓಕೆ ಸರ್ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಏನೋ ಆಯಿತು ಅಂತ ಮುತ್ತು ಕೇಳಿದ್ದಕ್ಕೆ, ಅದು ಅಣ್ಣ, ಅವ್ನ ಫ್ರೆಂಡ್ ಅಪ್ಪ ಒಬ್ಬರು ಪೊಲೀಸ್ ಇದ್ರಲ್ಲ, ಅವ್ರಿಗೂ ಕೇಳೋಕೆ ಹೇಳಿದ್ದೆ, ಅವರು ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ದಕ್ಕೆ, ಎಲ್ಲ ಕಡೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೀವಿ, ಆದರೆ ಅವ್ನು ಎಲ್ಲೂ ಸುಳಿವೇ ಸಿಗ್ತಾ ಇಲ್ಲ, ನಾವೇನೋ ಅವನಿಗೆ ಮಾಡಿದ್ವಿ ತಪ್ಪು, ನಾವು ಅವನನ್ನು ಚೆನ್ನಾಗೇ ನೋಡ್ಕೊಂಡಿದ್ವಿ ತಾನೆ ಅಂತ ಹೇಳಿದ್ದಕ್ಕೆ, ಅವನು ಇವಾಗ ನಮ್ಮ ಕೈಗೆ ಸಿಕ್ಬಿಟ್ರೆ ಅಣ್ಣ ಅವನ್ನ ಅನ್ನೋಷ್ಟು ಕೋಪ ಬರ್ತಾ ಇದೆ ಅಂತ ಹೇಳಿದ್ಕೆ, ಹರಿ ಏನೋ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಮತ್ತಿನ್ನೇನಣ್ಣ, ಇಷ್ಟು ದಿನ ನಮ್ಮ ಜೊತೆಗಿದ್ದಾನೆ, ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗಣ್ಣ, ನಾವು ಯಾವತ್ತಾದರೂ ಅವನನ್ನು ತಮ್ಮ ಅಲ್ಲ ಅನ್ನೋ ಥರ ನೋಡ್ಕೊಂಡಿದ್ದೀವ, ನಾವು ಇವಾಗ ಏನು ಹೇಳಿದ್ವಿ ಅಂತ ಅಂದ್ಬಿಟ್ಟು ಅವ್ನು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ, ನೀನೇ ಹೇಳು ಅಂತ ಹೇಳಿದ್ದಕ್ಕೆ, ಅವ್ನು ಮೊದಲಿಂದನೂ ಸೂಕ್ಷ್ಮ ಮನಸ್ಸಲ್ವ, ಮೊದಲೇ ನನ್ನ ಮದುವೆ ವಿಷಯದಲ್ಲಿ ಅವನಿಗೆ ಬೇಜಾರಿತ್ತು, ಅದ್ರ ಮೇಲೆ ಇದೊಂದು ಬರೆ ಮೇಲೆ ಬರೆ, ಅವನು ಎಷ್ಟೇ ತಮಾಷೆ ಮಾಡಿದ್ರು ಅವನ ಮನಸ್ಸು ತುಂಬಾ ಮೃದು ಕಣೋ, ತುಂಬಾ ಸೂಕ್ಷ್ಮ, ಅದಕ್ಕೆ ಇದು ಮಾಡಿದಿಂದನೇ ಅವನೇನಾದರೂ ತಪ್ಪು ನಿರ್ಧಾರ ಏನಾದರೂ ಮಾಡಿಬಿಟ್ಟಿದ್ದಾನ ಅಂತ ಗಾಬರಿ ಮಾಡ್ಕೊತಾರೆ. ಮತ್ತು ಇವತ್ತಿನ ಸಂಚಿಕೆ, ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ.